ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ ಮೊದಲನೆಯ ವಾರ, ಡಿಸೆಂಬರ್ 3, 2024, ಮಂಗಳವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 21ರಿಂದ 24ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂದು ಪಿತನ ಹೊರತು ಬೇರಾರೂ ಅರಿಯರು. ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು ಎಂದು ಹೇಳಿದರು. ಅನಂತರ ಯೇಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ, ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು. ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು, ಆದರೂ ಅದನ್ನು ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭುವಿನ ಶುಭ ಸಂದೇಶ ಮಾನವನಿಗೆ ನಿರಂತರ ಬಿಡುಗಡೆಯನ್ನು ತರುವಂಥದ್ದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಪ್ರಭುವಿನ ಶುಭ ಸಂದೇಶ ಮಾನವನಿಗೆ ನಿರಂತರ ಬಿಡುಗಡೆಯನ್ನು ತರುವಂಥದ್ದು. ಅದು ಅನ್ಯಾಯ, ಅಧರ್ಮವನ್ನು ಕಿತ್ತೊಗೆಯುವಂಥದ್ದು. ಅದು ಸಮಾನತೆಯನ್ನು ಸಾರುತ್ತದೆ, ಸೌಹಾರ್ದ ಮತ್ತು ಶಾಂತಿಯ ಬದುಕನ್ನು ನೀಡುತ್ತದೆ ಎಂಬ ಚಿತ್ರಣವನ್ನು ಯೆಶಾಯ ಪ್ರವಾದಿ ಇಂದಿನ ವಾಚನದಲ್ಲಿ ನೀಡುತ್ತಾನೆ. ಬಾಳುವು ತೋಳ ಕುರಿಗಳು ಒಂದಿಗೆ, ಮಲಗುವು ಮೇಕೆ ಚಿರತೆಗಳು ಜೊತೆಗೆ ಎಂದು ಯೆಶಾಯ ಪ್ರವಾದಿ ದೈವ ಸಾಮ್ರಾಜ್ಯದ ಚಿತ್ರವನ್ನು ವಿವರಿಸುತ್ತಾನೆ. ಆತ್ಮೀಯರೇ, ಇತ್ತ ಪ್ರಭು ಯೇಸು ಹರ್ಷಾನಂದ ಭರಿತರಾಗಿದ್ದಾರೆ. ಏಕೆಂದರೆ ಸ್ವರ್ಗ ಸಾಮ್ರಾಜ್ಯದ ಪರಮ ಸತ್ಯಗಳನ್ನು ದೀನರೆಲ್ಲರಿಗೂ ಸಾರಲಾಗುತ್ತಿದೆ. ಅದು ಸುಜ್ಞಾನಿಗಳಿಗೆ ಸೀಮಿತವಲ್ಲ, ಬದಲಾಗಿ ದೀನ ಮನಸ್ಕರಿಗೂ ಹಾಗೂ ಸರ್ವ ಜನತೆಗೂ ಲಭಿಸುತ್ತಿರುವುದು ಸಂತಸವಾಗಿದೆ. ಅದನ್ನು ಶ್ರುತಪಡಿಸುತ್ತಿರುವ ತಂದೆ ದೇವರಿಗೆ ಪ್ರಭು ಯೇಸು ಅಭಾರಿಯಾಗಿ ದೇವರಿಗೆ ತಮ್ಮ ಅಂತರಾಳದ ಸಂತೃಪ್ತಿಯನ್ನು ವ್ಯಕ್ತಪಡಿಸಿ ಪುಳಕಿತರಾಗುತ್ತಾರೆ. ಹಾಗೂ ನಾವೆಲ್ಲರೂ ಶುಭ ಸಂದೇಶದಲ್ಲಿ ಭರವಸೆ ಇಡುವಂತೆ ಪ್ರೇರೇಪಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.